ಅದ್ರ ಜೊತೆಗೆ ಸರ್ ನಿಮ್ಮ ಭಾಷಣಗಳು ಇತ್ತೀಚೆಗೆ ಆ, ಒಂದೊಂದು ಉಪಮೇಯಗಳನ್ನ ಕೊಡೋಕೆ ಹೋಗ್ತೀರಾ. ತಾವ್ರೆ, ತೆನೆ. ಸೊ ಇವೆಲ್ಲ ಹೆಂಗೆ ಸರ್? ನೀವೇನು ಅಧ್ಯಯನ ಮಾಡ್ಕೊಂಡು ಅಥವಾ ಮೊದಲೇ ಪ್ರಿಪೇರ್ ಮಾಡ್ಕೊಂಬರ್ತೀರಾ ಅಥವಾ ಹೇಗೆ ಸರ್? ಬೇರೆ ಏನಿಲ್ಲ ರೀ, ಅವೆಲ್ಲ ಅದರಲ್ಲಿ ಏನೇನು ಇದೆ ಅಂತ ನಾವು ನೋಡ್ಬೇಕಲ್ಲ. ಜನಕ್ಕೆ ಏನು ಆಸೆ ಇದೆ, ಕಾರ್ಯಕರ್ತರು ಎಲ್ಲ ಹೇಳ್ತಾ ಇರ್ತಾರೆ, ಮೆಸೇಜ್ ಕಳಿಸ್ತಾ ಇರ್ತಾರೆ, ಟಿ ವಿಲಿ ಹಾಕ್ತಾ ಇರ್ತಾರೆ, ನಮಗೆ ಎಲ್ಲ ವಾಟ್ಸಪ್ಪಲ್ಲಿ ಕಳಿಸ್ತಾ ಇರ್ತಾರೆ. ಒಬ್ಬ ಎಲ್ಲ ಭಾಳ ಅಧ್ಯಯನ ಮಾಡಿರುತ್ತೆ ಹುಡುಗರುಗಳೆಲ್ಲ. ಒಂದೊಂದು ಮೆಸೇಜ್ ಕಳಿಸಿದ್ರೆ ಟೈಮ್ ಬಂದಾಗ ನೋಡ್ಕೋತೀನಿ, ಒಂದು ಅಕ್ಷರ ಫಿಕ್ಸ್ ಮಾಡ್ತೀನಿ, ಹೇಳ್ತೀನಿ. ಕತೆ, ಕಾದಂಬರಿ, ಕವನ ಈ ಥರದ್ದು ಏನಾದ್ರು ಓದೋ ಹವ್ಯಾಸ ಇದೆ? ಟೈಮೇ ಇಲ್ಲ. ಸಿನಿಮಾ ನೋಡೋದು ಸರ್, ಯಾಕಂದ್ರೆ ನೀವು ಕೂಡ ಚಿತ್ರಮಂದಿರಗಳನ್ನ ಸಾಕಷ್ಟು ಇರುವಂಥದ್ದು. ಟೈಮೇ ಇಲ್ಲ. ಸಿನಿಮಾ ನೋಡಿ ಎಷ್ಟು ವರ್ಷ ಆಯಿತು. ಈಗ ನೋಡಬೇಕು ಅಂತ ಯಾವುದೊಂದು 2-3 ಟಿ ವಿ ಒಂದು ಸಿನಿಮಾ ಪೆಂಡಿಂಗ್ ಇವೆ. ನನ್ನ ಮಕ್ಳಿಗೆ ಹೇಳಿದ್ದೀನಿ ನೋಡಬೇಕು ಅದನ್ನು. ಯಾವ ಸಿನಿಮಾ ಅಂತ ಹೇಳ್ಬೋದಾ ಸರ್? ಅವು ಇಂಟ್ರೆಸ್ಟಿಂಗ್ ಕೆಲವು ಇದೆ ಒಂದು 2-3 ನೋಡೋಕ್ಕಾಗಲಿಲ್ಲ, ನೋಡ್ತೀನಿ. ಅಂದರೆ ಫ್ಯಾಮಿಲಿ ಜೊತೆಗೆ ಹೋಗಿ ನೋಡಬೇಕು ಅಂತ ಡಿಸೈಡ್ ಮಾಡಿದ್ರು. ನೋಡೋಣ ಟೈಮ್ ಸಿಕ್ಕಿದ್ರೆ. ಕೊನೆಯ ಬಾರಿ ಸಿನಿಮಾ ನೋಡಿದ್ದು ಯಾವ ಸಿನಿಮಾ ಅಂತ ಅದಾದ್ರು ಹೇಳ್ಬೋದು? ನನಗೆ ನೆನಪಿಲ್ಲ, 4-5 ವರ್ಷ ಆಯಿತು. ಯಾವುದೋ ಒಂದು ಸಿನಿಮಾ ನೋಡಿದ್ದೆ, 7-8 ವರ್ಷನೇ ಆಯಿತು ಅಂದ್ಕೊಳ್ಳಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.